ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್ ಶುರು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೋನು ಸಂತು ವ್ಲಾಗ್ಸ್. ಹಾಗೆ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ನೋಡಿ, ಬೆಳಗ್ಗೆ ಎದ್ರೆ ಸಾಕು ಬರೀ ಕುಸ 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 ಅನ್ನೋದೇ. ಸುಬ್ಬಿ ಮರಿದು ಕ್ರೀಮ್ ಬೇಕಂತ ಅವಳಿಗೆ ಹಾಕೊಳ್ಳೋಕ್ಕೆ. ಇವತ್ತು ಮಾರ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬಂದು ಟ್ಯೂಸ್ಡೇ, ಮಂಗಳವಾರ. ಇನ್ನು ಇವಾಗ ಬಂದು ಟೈಮು 10 o'clock ಆಗಿದೆ. ಏನೇನು ಕೆಲಸನೂ ಮಾಡಿಲ್ಲ. ಬೆಳಗ್ಗೆ ಎದ್ದು ಕಾಫಿ ಕುಡಿದು ಬೆಳಗ್ಗೆ ಎದ್ದು ಕಾಫಿ ಕುಡಿದು ನಮ್ಮ ನಕುಲಿಗೆ ಬಾಕ್ಸ್ ರೆಡಿ ಮಾಡಿ ಅವನಿಗೆ ಬಾಕ್ಸ್ ಕಲಿಸಿ ಸುಮ್ಮನೆ ಕುಂತಿರೋದಷ್ಟೇ. ಟಿ ವಿ ನೋಡಿಕೊಂಡು ಏನು ಕೆಲಸನೂ ಮಾಡಿಲ್ಲ. ಅದರಲ್ಲಿ ನಮ್ಮ ಸುಬ್ಬಿ ಬೇರೆ ಇದ್ದಾಳೆ ನೋಡಿ. ಎದ್ದು ಅಡುಗೆ ಮನೆಗೆ ಹೋದರೆ ಸಾಕು ಓ ಅಂತ ಅಂತಾಳೆ. ಏಯ್ ಚಿ, ಅದಕ್ಕಾಗಿ ಅವಳ ಜೊತೆನೇ ಕುಂತಿದ್ದೀನಿ. ಆಮೇಲೆ ಮಾಡ್ಕೊಳ್ಳೋಣ ಬಿಡು ಅಂತ ಅಂದ್ಬಿಟ್ಟು. ಅವಳಿಗೆ ನೀಟಾಗಿ ನಿದ್ದೆ ಆಗಿಲ್ಲ ಅಂದರೆ ಹಿಂಗೆ ಮಾಡೋದು. ಬೆಳಗ್ಗೆನೇ ಯಾರು ಎದ್ದಳು ಅಂತ ಅಂತಾರೆ. ಬೆಳಗ್ಗೆನೇ ಎದ್ಬಿಡೋದು ಅಂತ ಅಳೋದು. ಅವಳಿಗೆ ಕ್ರೀಮ್ನ ಹಾಕ್ಬೇಕಂತೆ ಕೈಗೆ. ತುದೆ ಪಪ್ಪಿದೆ ಅದೇ ಐ ಲವ್ ಯು ಕರ್ ಓಳು. ABCD बोलम्मा. ABCD. बोलो, तू बोलो. ABCD ಹೇಳು ಹೋದರೆ ACO ಅಂದ್ಬಿಡ್ತಾಳೆ. ಎಲ್ಲೆಲ್ಲಿಂದ ಎಲ್ಲೆಲ್ಲಿಗೂ ಹೋಗ್ಬಿಟ್ಟವಳು ACO ಅಂತ. ಕ್ರೀಮ್ ಗಾಲಿಂಗೆ ಪ್ಯಾರ್ ಪುಸಿಂಗೆ. ಇನ್ನು ಹಾಗೆ ಇವತ್ತು ರ್ಯಾಂಡಮ್ ವ್ಲಾಗು ಹೇಗೆ ಹೋಗುತ್ತೆ ಅನ್ನೋಂತ ಗೊತ್ತಿಲ್ಲ. ತುಂಬ ಕೆಲಸ ಬಿದ್ದಿದೆ. ಮೇಲೋಗಿ ಬಟ್ಟೆಗೆ ಮಿಷಿನ್ಗೆ ಬಟ್ಟೆ ಹಾಕಿದ್ದೀನಿ, ಒಣಗಾಕಬೇಕು. ಅದೊಂದು ಮಾತ್ರ ಮಾಡಿದ್ದೀನಿ. ಬೆಳಗ್ಗೆಯಿಂದ ಕೆಲಸ ಮಿಷಿನ್ಗೆ ಹೋಗಿ ಬಟ್ಟೆ ಹಾಕಿರೋದು. ಗುಡಿಸೂ ಇಲ್ಲ, ಹೊರಗೆ ಮಾತ್ರ ಗುಡಿಸಿದ್ದೀನಿ ಅಷ್ಟೇ. ಬಾಗಿಲು ಎದ್ದಿದ ತಕ್ಷಣ ಗುಡಿಸ್ಬಿಡ್ತೀನಿ ಅದನ್ನು. ಇನ್ನು ರಂಗೋಲಿ ಎಲ್ಲ ಬಿಟ್ಟಿರ್ತೀನಲ್ಲ, ನಮ್ಮ ಬ್ರೂನು ಎಲ್ಲ ಅಳಿಸ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ಎದ್ದಿದ ತಕ್ಷಣ ಬಾಗಿಲು ಮಾತ್ರ ಗುಡಿಸಿರ್ತೀನಿ. ಇನ್ನಿಲ್ಲಂತೂ ಗುಡಿಸಿಲ್ಲ. ಇನ್ನು ಒಳಗೂ ಅಷ್ಟೇ ಬಟ್ಟೆ ಮಡ್ಚೋದು ಬೇರೆ ಇದೆ. ಅದು ಒಂದು ಲಾಟ್ ಇದೆ. ಅವನ್ನೆಲ್ಲ ಹಾಕೊಂಡು ಕೂತ್ಕೋಬೇಕು. ಹಾಗೆ ಸ್ವಲ್ಪ ಮಕ್ಕಳು ವಾರ್ಡ್ರೋಬ್ ಕ್ಲೀನ್ ಮಾಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಸಮ್ಮರ್ ಶುರು ಆಗುತ್ತಲ್ಲ, ಸಮ್ಮರ್ ವೇರ್ಗಳೆಲ್ಲ ಹಿಂದೆಗಡೆ ಇಟ್ಬಿಟ್ಟಿದ್ದೆ. ಈ ಆಫ್ ಸ್ಲೀವ್ಸ್ದು ಅವೆಲ್ಲ ಸ್ವಲ್ಪ ಚಳಿ ಇತ್ತಲ್ಲ, ಇವಾಗ ಮಳೆ ಚಳಿ ಇತ್ತಲ್ಲ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಕ್ಲೀನ್ ಮಾಡಿದಾಗ ಅವನ್ನೆಲ್ಲ ಮುಂದೆ ಇಟ್ಕೊಂಡು ಫುಲ್ ಟೀ ಶರ್ಟು ಅವೆಲ್ಲ ಇರೋವನ್ನೆಲ್ಲ ಮುಂದೆ ಇಟ್ಬಿಟ್ಟಿದ್ದೆ. ಸ್ವೆಟರ್ಸು ಅವೆಲ್ಲ. ಇವಾಗ ಸ್ವೆಟರ್ಸು ಅವೆಲ್ಲ ಅವಶ್ಯಕತೆ ಇಲ್ಲ, ಅವನ್ನೆಲ್ಲ ಹಿಂದೆ ಇಕ್ಕಬೇಕು. ಏಯ್ ಕ್ರೀಮ್ ನೋಡಿ ತಂದೆ ಎಲ್ಲ ನನಗೋರಿಸ್ತಾಳೆ ಸುಬ್ಬಿ. ಹಾಗಾಗಿ ಇನ್ನು ಇವಳ್ದು ಸ್ವಲ್ಪ, ಇವಳಿಗೆ ತುಂಬ ಸೆಕೆ, ಇವಳು ತಡೆಯಲ್ಲ ನೈಟ್ ಹೊತ್ತೂ ಅಷ್ಟೇ. ಏಯ್ ಸೋಡ. ಇನ್ನು ಇವಳು ಸೆಕೆಗೆ ತಡೆಯಲ್ಲ ನೈಟ್ ಹೊತ್ತೂ ಅಷ್ಟೇ. ಇವಾಗೆಲ್ಲ ಸ್ಲೀವ್ಲೆಸ್ಸೇ ಹಾಕಿ ಮಲಗಿಸ್ಬೇಕು ಅವಳಿಗೆ. ಸೊ ಹಾಗಾಗಿ ಅವನ್ನೆಲ್ಲ ಸ್ವಲ್ಪ ಮುಂದೆ ಇಡೋಣ. ಇನ್ನು ಜರ್ಕಿ ನಾವೆಲ್ಲ ಹಿಂದಕ್ಕೆ ಹಾಕಿಬಿಡೋಣ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಫಸ್ಟು ಬಟ್ಟೆ ಎಲ್ಲ ಮಡ್ಚ್ಕೊಂಬಿಟ್ಟು ಆಮೇಲೆ ವಾರ್ಡ್ರೋಬೂ ಹಾಗೆ ಕ್ಲೀನ್ ಮಾಡ್ಕೊಂಬಿಡೋಣ. ಫಸ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಆಮೇಲೆ ಬಟ್ಟೆ ಮಡ್ಚೋಣ ಅಲ್ವಾ, ನಮಗೆ ಸರಿ ಹೋಗುತ್ತೆ. ಮಡ್ಚಿರೋವನ್ನೆಲ್ಲ ಒಟ್ಟಿಗೆ ಹಾಗೇ ಜೋಡಿಸ್ಬೋದು. ಇನ್ನು ಹಾಗೆ ನಾನು ಬಟ್ಟೆ ಎಲ್ಲ ಒಣಗಾಕೋಣ ಅಂತ ಹೇಳ್ಬಿಟ್ಟು ಮಿಷಿನಿಗೆ ಬಟ್ಟೆ ಹಾಕಿದ್ದೆ. ಹಾಗಾಗಿ ಮೇಲೆ ಬಂದ್ವಿ ಟೆರೆಸ್ ಮೇಲೆ, ನಾನು ಮತ್ತು ನನ್ನ ಮಗಳು. ಇನ್ನು ನಾನು ಬಟ್ಟೆ ಒಣಗಾಕ್ತಾ ಇದ್ದರೆ ನನ್ನ ಮಗಳಂತೂ ಒಂದೊಂದೇ ಕ್ಲಿಪ್ ಕೊಡ್ತಾ ಇದ್ದಾಳೆ. ಕ್ಲಿಪ್ದು ಅದು ಬಾಕ್ಸ್ ಇಟ್ಕೊಬಿಟ್ಟು ಒಂದೊಂದೇ ಕ್ಲಿಪ್ಪು ಮಾ ಅಂದ್ಬಿಟ್ಟು ಕೊಡ್ತಾ ಇದ್ದಾಳೆ ನೋಡಿ. ಅದಕ್ಕೆ ಹೇಳೋದು, ಹೆಣ್ಮಕ್ಳಿದ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅದೇ ನನ್ನ ಮಗ ಹೇಳಿದ್ರೂ ಮಾಡಲ್ಲ ಈ ಕೆಲಸಗಳನ್ನೆಲ್ಲ, ಅಂತ ಅಂತಿರ್ತಾನೆ ಏನನ್ನ ಹೇಳಿದ್ರೆ. ಇನ್ನು ನೋಡಿ ನಮ್ಮ ಪಾಪು ಅಂತೂ ಇವಾಗ ಬಟ್ಟೆ ಒಣಗಾಕಕ್ಕೆ ಹೋದರೆ ಅವಳೇ ಕ್ಲಿಪ್ ಎತ್ಕೊಂಡು ನಿಂತ್ಕೊಂಡ್ಬಿಡ್ತಾಳೆ. ಬಾಕ್ಸ್ನ ಒಂದೊಂದೇ ಕೊಟ್ಕೊಂಡಿರ್ತಾಳೆ. ಎಷ್ಟು ಚೆನ್ನಾಗಿರುತ್ತಲ್ವ. ಇನ್ನು ಹಾಗೆ ಸ್ವಲ್ಪ ಹೊತ್ತು ಅವಳಿಗೂ ಮೈಂಡೆಲ್ಲ ಫ್ರೆಶ್ ಅನಿಸುತ್ತೆ ಮೇಲೆ ಹೋಗ್ಬಿಟ್ಟು ಬರೋದ್ರಿಂದ. ಅವಳು ಸಹ ನಮ್ಮ ಬ್ರೂನೋ ಜೊತೆ ಎಲ್ಲ ಸ್ವಲ್ಪ ಆಟ ಆಡ್ತಿರ್ತಾಳೆ. ಹಾಗೆ ಅಲ್ಲಿ ಓಡಾಡಿಕೊಂಡು, ಇನ್ನು ಅಲ್ಲಿ ಕಾರ್ ಬೇರೆ ಇದೆಯಲ್ಲ,
ಆ ಕಾರಲ್ಲೂ ಸ್ವಲ್ಪ ಹೊತ್ತು ಕೂತ್ಕೊಂಡು ಅವಳಿಗೆ ಕಾರ್ ಆದರೆ ಇಷ್ಟ, ಕಾರ್ ಅಂದ್ಬಿಟ್ಟು ಕೂತ್ಕೊತಾಳೆ. ಆ ಕಾರ್ನ ನನ್ನ ಮಗ ಅಂತೂ ಫುಲ್ ಅಧ್ವಾನ ಮಾಡಿಬಿಟ್ಟಿದ್ದಾನೆ. ಸೊ ಅದಕ್ಕಾಗಿ ಅದನ್ನು ಹೋಗಿ ತೊಗೊಂಡೋಗಿ ಟೆರೆಸ್ ಮೇಲೆ ಹಾಕಿದ್ದೀವಿ. ಅವ್ನು ಟೆರೆಸ್ ಮೇಲೆ ಆಡ್ತಾನೆ ಅದನ್ನು. ಇನ್ನು ನಾವಂತೂ ಬಟ್ಟೆ ಒಣಗಾಕ್ಲಿ ಏನೇ ಮಾಡಲಿ ಮೇಲ್ಗಡೆ ಟೆರೆಸ್ ಮೇಲೆ ಬಂದ್ಬಿಟ್ಟೆ. ನಮ್ಮ ಬ್ರೂನು ಅಂತೂ ಅವ್ನಿಗೆ ಎಲ್ಲಿಲ್ಲದ ಖುಷಿ ಆಗೋಗ್ಬಿಟ್ಟಿರುತ್ತೆ. ಬಂದಿದ್ದಾರಲ್ಲ ಇವ್ರು ಟೆರೆಸ್ ಮೇಲೆ. ಅವ್ನಿಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಷ್ಟ. ಆದರೆ ನಾವು ಪಾಪು ಎಲ್ಲ ಇರುತ್ತಲ್ಲ, ಸೊ ಹಾಗಾಗಿ ನಾವು ಸ್ವಲ್ಪ ಇವಾಗ ಕೆಳಗೆ ಬಿಟ್ಕೊಳ್ಳಲ್ಲ, ಮನೆಯೊಳಗೆ ಅವಾಯ್ಡ್ ಮಾಡಿಬಿಟ್ಟಿದ್ದೀವಿ. ಇನ್ನು ಕೂದಲೆಲ್ಲ ಬೀಳುತ್ತೆ. ಇವಳು ಸ್ವಲ್ಪ ತಿನ್ನಬೇಕಾದ್ರೆಲ್ಲ ಕೆಳಗೆಲ್ಲ ಚೆಲ್ಕೊಂಡೆಲ್ಲ ಇದು ಮಾಡ್ತಾ ಇರ್ತಾಳೆ. ಅಕಸ್ಮಾತ್ ಕೂದಲೇ ನನ್ನ ಬಾಯೊಳಗೆ ಹೊಲ್ಟೋದ್ರೆ ಅನ್ನೋ ಇದಕ್ಕೋಸ್ಕರ ಅವನ್ನ ಟೆರೆಸ್ ಮೇಲೆ ಬಿಟ್ಟಿರ್ತೀವಿ, ಒಳಗೆ ಬರಲ್ಲ. ಆದರೂ ಪಾಪ ಅವನು ಇಷ್ಟ, ಅವನಿಗೆ ನಮ್ಮ ಪಾಪು ಹೊಡಿಯೋದು ಪಡೆಯೋದು ಎಲ್ಲ ಮಾಡಿದ್ರು ಒಂಚೂರು ಕಚ್ಚಲ್ಲ, ಏನೂ ಇಲ್ಲ. ನಮ್ಮ ನಕುಲೂ ಅಷ್ಟೇ, ಅವ್ನಿಗೆ ಯಾರನ ಏನನ್ನ ಹೊಡಿಲಿ ನಮ್ಮ ನಕುಲ್ಗೆ, ಇವನಂತೂ ಒಗ್ಳ್ಕೊಂಡು ಹೋಗ್ಬಿಟ್ಟಿರ್ತಾನೆ ಅವ್ರ ಮೇಲೇ ಜಗಳ ಮಾಡೋಕ್ಕೇ. ಆ ಥರ ಅಂದರೂ ನಮ್ಮ ಬ್ರೂನೋಗೆ ಸ್ವಲ್ಪ ಒಳ್ಳೆ ಬುದ್ಧಿ ಇದೆ. ಮೊದಲು ಮಗುಲಂತೂ ಅವ್ನು ಕಚ್ಚಿ ಇಕ್ಬಿಡೋದು, ಬಟ್ಟೆನೆಲ್ಲ ಕಚ್ಚಿಕ್ಬಿಡ್ತಿದ್ದ ಬ್ರೂನೋ, ಆ ಥರ ಮಾಡೋನು. ಇನ್ನು ಸರಿ ಅಂದ್ಬಿಟ್ಟು ನಾವು ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಬಂದ್ವಿ. ಅದಾದಮೇಲೆ ನಾನು ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾನು ಸಲಾಡ್ ಮಾಡ್ಕೊಂಡಿದ್ದೆ. ಇನ್ನು ಕಾಬೂಲ್ ಕಡಲೆ ಎಲ್ಲ ಹಾಕ್ಬಿಟ್ಟು ಅದನ್ನು ಬೇಯಿಸ್ಬಿಟ್ಟು ಮಾಡ್ಕೊಂಡಿದ್ದೆ, ಚೆನ್ನಾಗಿತ್ತು. ಇನ್ನು ಮಧ್ಯಾಹ್ನ 12 ಗಂಟೆ ಆಗಿತ್ತು. ಸರಿ ಬಟ್ಟೆಗಳೆಲ್ಲ ಇದೆಯಲ್ಲ ಅಂದ್ಬಿಟ್ಟು ಮಡ್ಚಕ್ಕೆ ಕೂತ್ಕೊಂಡ್ರೆ ಇನ್ನು ನನ್ನ ಮಗಳು ಶುರು ಮಾಡೋದ ಕತೆನ. ಒಂದು ಸ್ವಲ್ಪ ಬಟ್ಟೆ ಮಡ್ಚಿದಂಗೆ ಬಂದು ಎಲ್ಲ ಎಳ್ದಾಕಿ ಎಲ್ಲ ಮಡ್ಚಿರೋದನ್ನೆಲ್ಲ ಹಾಳು ಮಾಡಿಬಿಟ್ಲು. ಇನ್ನು ಸರಿ ಬಾ, ನೀನಂತೂ ನಂಗೆ ಮಡಚಿಸ್ಕೊಡಲ್ಲ ಅಂದ್ಬಿಟ್ಟು ಅವಳಿಗೆ ಮಲಗಿಸ್ಬಿಟ್ಟು ಬಂದು ಆಮೇಲೆ ಮೂವಿ ನೋಡ್ತಾ ಬಟ್ಟೆ ಮಡಿಸ್ತಾ ಇದ್ದೆ. ಇನ್ನು ಮೂವಿ ಅಂತೂ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು. ಮತ್ತು ಈವ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಏನಾಯಿತು ಅಂದರೆ, ಹೀಗೆ ಬಟ್ಟೆ ಮಡಚಿಸ್ತಾ ಇದ್ನಲ್ಲ ನಮ್ಮ ಪಾಪು, ನಾನು ಹಾಗೆ ಮೂವಿ ನೋಡ್ಕೊಂಡು ಬಟ್ಟೆ ಮಡಚೋ ಅಷ್ಟೊತ್ತಿಗೆ ಎದ್ದೇ ಬಿಟ್ಲು. ಅವಳು ಪಕ್ಕ ಇದ್ದರೆ ಮಲಗಿರ್ತಾಳೆ, ಇಲ್ಲ ಅಂದರೆ ಇಲ್ಲ. ಅವಳು ಏನೋ ಅರ್ಧ ಗಂಟೆ ಅಷ್ಟೇ ನಿದ್ದೆ ಮಾಡಿದ್ದಿ ಇವತ್ತು. ಎದ್ದೇ ಬಿಟ್ಲು. ನಾನು ಮೂವಿನೂ ಸಹ ನೋಡೋಕ್ಕಾಗಿಲ್ಲ, ಆ ಥರ ಎದ್ಬಿಟ್ಟು ಅಳ್ತಾ ಇದ್ಲು ಅಂತ ಅಂದ್ಬಿಟ್ಟು. ಇನ್ನು ವ್ಲಾಗ್ನ ಸಹ ನಾನು ಮಾಡೋಕ್ಕಾಗಿಲ್ಲ. ಅವಳು ಎದ್ದು ಇನ್ನು ಹತ್ಕೊಂಡು ಅಂದ್ಕೊಂಡು ಸರಿ ಅಂದ್ಬಿಟ್ಟು ನಾನು ಅವಳ ಪಕ್ಕ ಹಂಗೆ ಮಲ್ಕೊಂಡು ಬಟ್ಟೆ ಮಡಚಿದ್ದವಳು ಹಾಗೇ ಅವಳ ಪಕ್ಕ ಮಲ್ಕೊಂಡು ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಚೆನ್ನಾಗಿ ನಿದ್ದೆ ಮಾಡಿದ್ದೀರಿ ಇವತ್ತು. ನೈಟ್ ನಿದ್ದೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ. ಆಗಿತ್ತು ಎಷ್ಟು ಮಧ್ಯಾಹ್ನದ ಮಲ್ಕೊಬಿಟ್ರೆ 12 o'clock 1 o'clock ಆದರೂ ನಿದ್ದೆ ಬರಲ್ಲ. ಈ ಹಿಂಸೆ ಬಲವಂತದಿಂದ ನಿದ್ದೆ ಮಾಡಬೇಕು. ಇನ್ನು ಸರಿ ಅಂದ್ಬಿಟ್ಟು ಇನ್ನು ಎದ್ದ ಮೇಲೆ ಕಸ ಎಲ್ಲ ಗುಡಿಸ್ಬಿಟ್ಟು, ಸಂಜೆ ಆಗಿತ್ತಲ್ಲ, ಕಸ ಎಲ್ಲ ಗುಡಿಸ್ಬಿಟ್ಟು ಅವಳಿಗೂ ಸ್ನಾನ ಮಾಡಿಸಿ ನಾನು ಫ್ರೆಶ್ ಅಪ್ ಆಗಿ ಈಗ ಕಾಫಿ ಕುಡಿದು ಕುಂತಿದ್ದೀವಿ. ಹಿಂಗೆ ಸಂತೋರು ಎಗ್ ಪಪ್ಸ್ ತಂದಿದ್ರು, ಅದನ್ನು ತಿಂದುಬಿಟ್ಟು ಕಾಫಿ ಕುಡಿದ್ಬಿಟ್ಟು ಕುಂತಿದ್ದೀವಿ. ಇನ್ನಿವಾಗ ಮತ್ತೆ ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಹಿಂಗೆ ಹೋಗೋದು ವೀಡಿಯೋ. ನಾನೇನೋ ಅನ್ಕೊತೀನಿ ಡೈಲಿ ಮಾಡೋಣ ಅಂತ ಅಂದ್ಬಿಟ್ಟು, ನಮ್ಮ ಪಾಪು ಹತ್ರ ಅದು ಹೆಂಗೆಂಗೋ ಆಗೋಗುತ್ತೆ. ನಾನು ಏನನ್ನ ಮಾಡೋಣ ಅಂದಿದ್ದೀನೇ ಅವಳು ಬರೀ ಅಳೋದು ಎಲ್ಲ ನೋಡಿ ಶುರು ಆಗಲಿ. ಹಾಯ್ ಕಟ್, ಹಾಯ್ ಗಾಯ್ಸ್ ಮಾಡಿ, ಹಾಯ್ ಗಾಯ್ಸ್ ಬೋಲ್. ಇನ್ನು ಅವಳು ಇಷ್ಟೊತ್ತರೆಗೂ ಒಲ್ಲಾಡ್ತಿದ್ಲು ಮಲ್ಕೊಂಡು ಕೆಳಗಡೆ ಟಿ ವಿ ನೋಡ್ತಾ ಹಾಗೆ ಮೊದಲಾಡ್ತಿದ್ಲು. ಇವಾಗ ವಿಡಿಯೋ ಮಾಡ್ತಿರೋದನ್ನ ನೋಡಿಬಿಟ್ಟು ಎದ್ದು ಓಡಿ ಬಂದಿದ್ದಾಳೆ. ಸೆಕೆ ಅಂದರೆ ಸೆಕೆ ಇವಾಗಲೇ, ಅದಕ್ಕೆ ಬಂದು ಸೋಫಾ ಆ ಕಡೆ ಸೋಫಾಗೆ ಗಾಳಿ ಬೀಸಲ್ಲ ಅಂದ್ಬಿಟ್ಟು ಬಂದು ಚೇರ್ ಮೇಲೆ ಚೇರ್ ಹಾಕೊಂಡು ಕುಂತಿದ್ವಿ. ಚೇರ್ ಅದಕ್ಕೆ ತೊಗೊಬಂದು ಇಟ್ಕೊಂಡಿರೋದು ನಾವು ಮೇಲ್ಗಡೆಯಿಂದ, ಫ್ಯಾನ್ ಕೆಳಗೆ ಹಾಕೊಂಡು ಕೂತ್ಕೊಳ್ಳೋಣ. ಸೋಫಾ ಅಂದರೆ ಎಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ವಲ್ಲ, ಅದಕ್ಕೆ ಫ್ಯಾನ್ ಕೆಳಗೆ ಹಾಕೊಂಡು ಕೂತ್ಕೊಳ್ಳೋಣ ಅಂದ್ಬಿಟ್ಟು ಚೇರ್ನ ತೊಗೊಂಬಂದು ಇಟ್ಕೊಂಡಿದ್ದೀನಿ. ಇನ್ನು ಇವಾಗ ಅಡುಗೆ ಮಾಡಬೇಕು. ಅಕ್ಕಿ ರೊಟ್ಟಿ ಮಾಡೋಣ ಅಂತ ಇದ್ದೀನಿ. ನೆನೆ ಬಟಾಣಿ ಮತ್ತು ಆಲೂಗೆಡ್ಡೆ ಎಲ್ಲ ಹಾಕ್ಬಿಟ್ಟು ಮಸಾಲೆ ಸಾರು ಮಾಡಿದ್ದೆ. ಅವಳೇ ಮ್ಯೂಟ್ ಮಾಡಿಬಿಟ್ಟು ಅನ್ಮ್ಯೂಟ್ ಮಾಡ್ತಾವಳು. ಮತ್ತು ಇವಾಗ ಅದಕ್ಕೇ ಅಕ್ಕಿ ರೊಟ್ಟಿ ಮಾಡೋಣ. ಸ್ವಲ್ಪ ಮಸಾಲೆ ಸಾರು ಗಟ್ಟಿಯಾಗಿರುತ್ತಲ್ಲ, ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಪ್ಲೈನಾಗೆ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಕೇಳ್ತೀನಿ ಸಂತೂರಿಗೆ ಫೋನ್ ಮಾಡಿ. ಇನ್ನು ನಾಳೆ ಬೇರೆ ಅವರು ಚಿಕನ್ ತೊಗೊಂಬರಲ್ಲ ಅಂದರು. ನಾನು ಮತ್ತೆ ನಾಳೆ ಬೇರೆ ಪೌರ್ಣಮಿ, ನಾವು ತಿನ್ನಲ್ಲ,
ಹಾಗಾಗಿ ಅಯ್ಯೋ ಇನ್ನು ನೆಕ್ಸ್ಟ್ ಭಾನುವಾರ ಬಂದರೆ ಸಂಕಷ್ಟಿ ಇದೆ. ಇನ್ನು ಭಾನುವಾರನೂ ತಿನ್ನಲ್ಲ. ಇನ್ನು ಬುಧವಾರ ಇನ್ನು ಅದನ್ನು ಮಿಕ್ಕಿದ್ರೂ ಅಷ್ಟು ದಿನ ಇಟ್ಕೊಂಡು ತಿನ್ನೋದು ಹೆಂಗೆ, ತಿನ್ನೋದು ಬೇಡ ಅಂತ ಅಂದ್ಬಿಟ್ಟು ನಾವು ತಿನ್ನೋದು ಇಲ್ಲ ಅಷ್ಟು ದಿನ ಇಟ್ಕೊಂಡು. ಹಾಗಾಗಿ ಒನ್ ಡೇ ಗ್ಯಾಪ್ ಇದ್ದರೆ ಏನೋ ಇಟ್ಕೊಂಡು ತಿನ್ಬೋದು, ಎಷ್ಟು ದಿನ ಗ್ಯಾಪ್ ಇದೆ. ಹಾಗಾಗಿ ಇನ್ನು ಇವತ್ತು ಚಿಕನ್ ತಂದರೆ ಇನ್ನು ನಾಳೆನೂ ತಿನ್ನಲ್ಲ, ಗುರುವಾರ ಶುಕ್ರವಾರ ಶನಿವಾರ ಭಾನುವಾರನೂ ತಿನ್ನಲ್ಲ. ಸುಮ್ಮನೆ ಅದಕ್ಕೆ ಎಂತಕ್ಕೆ ಬೇಡ ಅಂತ ಅಂದ್ಬಿಟ್ಟು ಸಂಕಷ್ಟಿ ಬೇರೆ ಇದೆ ಅವತ್ತು. ಅವರು ಕಬಾಬ್ ತೊಗೊಂಬರ್ತೀನಿ ಅಂದರು. ಹಂಗೂ ಏನು ಮಾಡ್ತೀಯ ಅಡುಗೆ ಅಂತ ಅಂದರು. ಸಾರಿದೆ ನೆನ್ನೆದೆ ಅಂದಿದ್ದಕ್ಕೆ ಸರಿ ಮತ್ತೆ ಕಬಾಬ್ ಮಾತ್ರ ತೊಗೊಂಬರ್ತೀನಿ ಅಂತಂದರು. ನಮಗೆ ನಾವು ತಿಂದಿಲ್ಲ ಅಂದರೂ ನಮ್ಮ ನಕುಲ್ಗೆ ಬೇಕು. ಅವನೇನು ಮಾಡ್ತಾನೆ ಗೊತ್ತಾ, ಇವತ್ತೆಲ್ಲ ತಿಂದಿರಲ್ವಲ್ಲ ನಾಳೆಗೆ ಶುರು ಮಾಡ್ತಾನೆ ಕೇಳೋಕ್ಕೆ. ನಾವು ತಿಂದೇ ಇರೋ ದಿನವೇ, ಇವಾಗ ಬುಧವಾರ ಮಾಡಿದ್ರೂ ಅಷ್ಟೇ ಆಟಾಡ್ಕೊಂಡು ನೀಟಾಗಿ ತಿಂದಿರಲ್ಲ ಅವನು. ಇನ್ನು ಗುರುವಾರ ಬೆಳಗ್ಗೆ ಎದ್ದು ಕೇಳ್ತಾನೆ, ಬೆಳಗ್ಗೆ ಸ್ನಾನಕ್ಕೆ ಹೋಗಿರ್ತಾನೆ, ಮಮ್ಮ ಕಬಾಬ್ ಇದೆಯಾ ಅಂತ ಅವಾಗ ಕೇಳ್ತಾನೆ. ಆ ಥರ ಮಾಡ್ತಾನೆ. ಸೊ ಅದಕ್ಕೇ ಅವ್ನಿಗಾದರೂ ತಂದ್ಕೊಡ್ಬೇಕಲ್ಲ ಮಕ್ಳಿಗಾದ್ರೂ ಅಂತ ಅಂದ್ಬಿಟ್ಟು ಇವಾಗ ಕಬಾಬ್ ತೊಗೊಂಬರ್ತೀನಿ ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಇನ್ನು ಮನೇಲಿ ಮಾಡಿದ್ರು ನಾವಿಬ್ಬರು ಮೂರು ಜನ ತಿಂತೀವಿ. ನಮ್ಮ ಪಾಪು ತಿಂದರು ಒಂದು ತಿಂತಾಳೆ ಅಷ್ಟೇ. ಇನ್ನು 3 ಜನಕ್ಕೆ ಇನ್ನೇನು ಅಂದ್ಬಿಟ್ಟು ಚಿಕನ್ ಎಲ್ಲ ತೊಗೊಂಬಂದು ಮಾಡೋದು ಮಿಕ್ಕೇ ಮಿಕ್ಕುತ್ತೆ. ಅದಕ್ಕೆ ಇವತ್ತೊಂದು ದಿನ ಆಚೆ ತೊಗೊಂಬಂದು ತಿನ್ಬಿಡೋದು ಅಲ್ಲ. ಚಿಚ್ಚಿ ಪಜಾ ಚಿಚ್ಚಿ ಬೇಕಾ? ನೋ ಓ ನೋ, ಚಿಚ್ಚಿ ಬೇಕು. ಕಬಾಬ್ ಬೇಕಾ? ಪಜಾ ಮಣ ಎಸ್ ಮಣ ಕಬಾಬ್ ಬೇಕಾ? ಕಬಾಬ್ ಬೇಕಾ? ಕಾ ಬೇಕಾ? ಬೇಕು ಮಣ ಬೇಕು. ಇವಾಗ ಮಾತಾಡ್ತಾಳಲ್ಲ ಹಿಂಗೆ, ಬೇಕಾ ಅಂದರೆ ಅವಳು ಕಾ ಅನ್ನೋದೆಲ್ಲ ಕಲ್ತ್ಕೊಬಿಟ್ಟಿದ್ದಾಳೆ. ಮಮ್ಮು ಆಯ್ತಾ? ಆಯ್ತಾ? ಆಯ್ತಾ ಆಯ್ತು ಮಣ. ದುಡ್ಡು ಕುಡ್ದಾ? ಎಸ್ ಕುಡ್ದೆ ಮಣ. ಎಸ್ ಪೆಸ್ ನವ ಎಸ್. ಪಪ್ಪ ಎಲ್ಲಿ? ಹ್ಞೂ ಕುಟ ಪಪ್ಪ ಕುಟ. ಹ್ಞೂ ಟಾಟಾ ಬಾಯ್. ಟಾಟಾ. ಅಣ್ಣ ಕುಟ. ಎಲ್ಲಿ ಅಣ್ಣ? ಅಣ್ಣನೂ ಬಾಯ್ ಅಲ್ಲ, ಆಚೆ ಹೋಗೋಣಂತೆ. ಅವನು ಕೆಳಗಡೆ ಸೈಕಲ್ ತುಳಿತಾ ಇದ್ದಾನೆ. ಮಮ್ಮ ಎಲ್ಲಿ ಮಮ್ಮ? ಎಲ್ಲಿ? ಏನಾಯ್? ಮಮ್ಮ ಎಲ್ಲಿ? ಬಾಯ್ ಮಮ್ಮ ಬಾಯ್ ಹೋಗೈತಾ? ಮೀಕೋಣ ಮಮ್ಮ ಕುಟ ಚಿನ್ನಿ ಮಮ್ಮ ಕುಟ. ಮಾಷಾ ಬಂತಂತೆ ಟಿವಿಲಿ. ಮಾಷಾ ಅಂದಳ. ಹೌದು, ಅದೊಂದು ಕಲ್ತ್ಕೊಂಡ್ಬಿಟ್ಟಿದ್ದಾಳೆ. ಪೆಪ್ಪಾ ಪಿಗ್ ಅನ್ನೋದು, ಮಾಷಾ ಅನ್ನೋದು ಬಂದರೆ ಸಾಕು ಮಮ್ಮ ಪೆಪ್ಪಾ ಮಾಷಾ ಅಂತ ಎಲ್ಲ ಅಂತಾಳೆ. ಆದರೂ ಮಕ್ಕಳು ನನಗೆ ಇವಳೆಲ್ಲ ಮಾತಾಡ್ತಾ ಇದ್ರೆ ನಮ್ಮ ನಕುಲ್ದು ನಮ್ಮ ಸೋನು ಅವ್ರು ಮಾತಾಡ್ತಿರೋದೇ ಜ್ಞಾಪನ ಬರುತ್ತೆ. ಇವಳು ಮಾತಾಡೋದನ್ನು ಅವರು ಹಿಂಗೆ ಮಾತಾಡೋರು, ಹಂಗಾಡೋರು ಅಂತ ಅಂದ್ಬಿಟ್ಟು ಅದನ್ನೇ ಜ್ಞಾಪಿಸ್ಕೊತಾ ಇರ್ತೀನಿ. ಹಾಗೆ ಬನ್ನಿ ಇವತ್ತಿನ ಈವ್ನಿಂಗ್ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಕೇಳ್ತೀನಿ ಫೋನ್ ಮಾಡಿ. ನನಗೆ ಯಾಕೋ ಬಿರಿಯಾನಿ ಬೇರೆ ತಿನ್ನಬೇಕು ಅನಿಸ್ತಾ ಇದೆ. 2 ರೊಟ್ಟಿ ಮಾಡ್ತೀನಿ, 1 ಬಿರಿಯಾನಿ ತರಿಸ್ಕೊತೀನಿ, ಚೆನ್ನಾಗಿರುತ್ತೆ. 2 ರೊಟ್ಟಿ ತಿನ್ನೋದು, ಹಾಫ್ ರೈಸ್ 3 ಜನನೂ ಒಂದರಲ್ಲಿ ಶೇರ್ ಮಾಡ್ಕೊಂಡು ತಿನ್ನೋದು. ಚೆನ್ನಾಗಿರುತ್ತೆ. ಅದಂಗೆ ಮಾಡುವ. ಹಾಗೆ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡಿ. ಆಯ್ತಾರೆ ಮಮ್ಮು ಬೇಕಾ ಚಿನ್ನಿ? ಮಮ್ಮು ಬೇಕಾ ಕಪ್ಪಿಂಗ್ ಎತ್ತೈತೆ ನಾನು ಹೊಲ ಜವನ
ಇನ್ನು ಹಾಗೆ ಸ್ವಲ್ಪ ಹೊತ್ತು ಮಂಜು ಅಕ್ಕನ ಜೊತೆನೂ ಸಹ ವೀಡಿಯೋ ಕಾಲಲ್ಲಿ ಮಾತಾಡಿಕೊಂಡು ಕುಂತಿದ್ವಿ. ಇನ್ನು ಅದಾದಮೇಲೆ ಕೆಲವೊಂದು ವೀಡಿಯೋಗಳನ್ನ ಅಡುಗೆ ಮಾಡಬೇಕಾದ್ರೆಲ್ಲ ಶೂಟ್ ಮಾಡ್ಕೊಂಡಿದ್ದೀನಿ. ವೀಡಿಯೋ ಆನ್ ಮಾಡಿಬಿಟ್ಟಿದ್ದೀನಿ. ಅದು ನೋಡಿದ್ರೆ ವೀಡಿಯೋ ಸ್ಟೋರೇಜ್ ಫುಲ್ಲಾಗಿಬಿಟ್ಟು ವೀಡಿಯೋ ಪ್ಲೇನೇ ಆಗಿಲ್ಲ. ಆ ಥರ ಆಗೋಗಿತ್ತು. ಅಯ್ಯೋ ಛೇ ಅಂದ್ಬಿಟ್ಟು ತುಂಬ ಬೇಜಾರಾಯಿತು. ಎಷ್ಟೊಂದು ಕ್ಲಿಪ್ಪಿಂಗ್ಸ್ ಎಲ್ಲ ಹೋಯ್ತಲ್ಲ, ನಾನು ಆನ್ ಮಾಡಿದ್ದಿದ್ದು ವೀಡಿಯೋನೇ ಆಗಿಲ್ಲ, ನಾನು ನೋಡ್ಕೊಂಡಿರಲಿಲ್ಲ. ಹಾಗಾಗಿ ಇವತ್ತಿನ ವೀಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.